ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಇವತ್ತು ಇಂಡೋರ್ ಪ್ಲಾಂಟನ್ನು ಹೇಗೆ ರೀಪಾಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಬಳಸ್ತಾ ಇರೋ ಪಾಟಿಂಗ್ ಮಿಕ್ಸನ್ನು ಸಹ ತೋರಿಸ್ತೀನಿ. ಇಂಡೋರ್ ಪ್ಲಾಂಟನ್ನು ನಾವು ಬೆಳೆಸೋ ರೀತಿ ಹಾಗೂ ಅದನ್ನು ರೀಪಾಟ್ ಮಾಡೋದಾಗಲಿ, ನೀರು ಹಾಕೋ ರೀತಿ ಆಗಲಿ, ಪ್ರತಿಯೊಂದು ಕೂಡ ನಾವು ಔಟ್ಡೋರ್ ಪ್ಲಾಂಟಿಗಿಂತ ಡಿಫ್ರೆಂಟಾಗಿ ಮಾಡಬೇಕಾಗತ್ತೆ. ಹೇಗೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ನಮ್ಮ ಮನೆಯ ಇಂಡೋರಲ್ಲಿರೋ ಪ್ರೇಯರ್ ಪ್ಲ್ಯಾಂಟ್. ಇದನ್ನು ಪ್ರೇಯರ್ ಪ್ಲ್ಯಾಂಟ್ ಅಂತ ಹೇಳಿ ಕರೀತಾರೆ. ಇದು ನಾನು ತುಂಬ ಚಿಕ್ಕ ಗಿಡನ ತೆಗೆದು ಹಾಕಿದ್ದು. ಅದು ಇವಾಗ ತುಂಬ ಖುಷಿಯಾಗೇ ಇದೆ, ಪಾಟಲ್ಲಿ ಫುಲ್ ಆಗಿದೆ. ಸೊ ಅದರಲ್ಲೇ ನಾನೊಂದು ಲಕ್ಕಿ ಬ್ಯಾಂಬೂನ ಸಹ ನೆಟ್ಟಿದ್ದೆ. ಅದರಲ್ಲಿ ಕೂಡ ಒಂದು ಸಣ್ಣ ಕುಡಿ ಬಂದಿದೆ, ಇನ್ನೊಂದು ಚಿಗುರು ಬಂದಿದೆ. ಸೊ ಅದೆಲ್ಲದೂ ಒಂದೇ ಪಾಟಲ್ಲಿ ಬೇಡ, ಬೇರೆ ಪಾಟಲ್ಲಿ ಚೇಂಜ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಈ ವೈಟ್ ಪಾಟಲ್ಲಿ ನಾನು ಇವಾಗ ಪ್ರೇಯರ್ ಪ್ಲ್ಯಾಂಟ್ನ ತೆಗೆದುಬಿಟ್ಟು ಶಿಫ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಹಾಗೆ ರೀಪಾಟ್ ಮಾಡಬೇಕಾದ್ರೆ ನಿಮ್ಮ ಜೊತೆಗೆ ಹೇಗೆ ರೀಪಾಟಿಂಗ್ ಮಿಕ್ಸ್ನ ತಯಾರು ಮಾಡೋದು ಅನ್ನೋದನ್ನು ಸಹ ತೋರಿಸ್ತಾ ಹೋಗ್ತೀನಿ. ಇಂಡೋರ್ ಪ್ಲ್ಯಾಂಟು ತುಂಬ ಸೆನ್ಸಿಟಿವ್ ಇರುತ್ತೆ. ಒಂಚೂರು ನೀರು ಹಾಕೋದು ಹೆಚ್ಚು ಕಡಿಮೆ ಆದರೂ ಸಹ ಗಿಡನ ಕಳ್ಕೋಬೇಕಾಗತ್ತೆ. ಸೊ ಇಷ್ಟೊಂದು ಕೇರ್ ಮಾಡಿ ಇಂಡೋರ್ ಪ್ಲ್ಯಾಂಟ್ನ ಬೆಳೆಸ್ತಾ ಇರೋದ್ರಲ್ಲಿ ಈ ಪ್ರೇಯರ್ ಪ್ಲ್ಯಾಂಟ್ ತುಂಬ ಈಸಿಯಾಗಿ ಗ್ರೋ ಮಾಡ್ಬೋದು. ಪ್ರೇಯರ್ ಪ್ಲ್ಯಾಂಟ್ ಆಗಲಿ, ಲಕ್ಕಿ ಬ್ಯಾಂಬೂ ಆಗಲಿ, ಅಥವಾ ಮನಿ ಪ್ಲ್ಯಾಂಟ್ ಆಗಲಿ, ಇದೆಲ್ಲ, ಆಮೇಲೆ ಆಲೋವೆರಾ, ಇದೆಲ್ಲ ತುಂಬ ಈಸಿಯಾಗಿ ನಾವು ಇಂಡೋರಲ್ಲಿ ಬೆಳೆಸ್ಬೋದಂಥ ಗಿಡಗಳು. ಈ ಪ್ರೇಯರ್ ಪ್ಲ್ಯಾಂಟ್ ಸ್ವಲ್ಪ ಹಾರ್ಡಿ, ಒಂಚೂರು ನೀರು ವ್ಯತ್ಯಾಸ ಆದ್ರೂ ಸಹ ಏನೂ ಆಗೋದಿಲ್ಲ. ಆದರೆ ಡೈರೆಕ್ಟ್ ಸನ್ಲೈಟ್ ಮಾತ್ರ ಇದಕ್ಕೆ ಬೀಳಲೇಬಾರ್ದು. ಡೈರೆಕ್ಟ್ ಸನ್ಲೈಟ್ ಬಿದ್ದರೆ ಗಿಡದ ಎಲೆಗಳು ಸುಟ್ಟೋ ರೀತಿ ಆಗುತ್ತೆ, ತುದಿಯೆಲ್ಲ. ಅದಕ್ಕೋಸ್ಕರ ಯಾವಾಗಲೂ ಇದನ್ನು ಮನೆ ಒಳಗೇ ಇಡಬೇಕು. ಅದರದ್ದು ಲೀಫ್ ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈಗ ನಾನು ಈ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೋಕೋ ಪೀಟ್ನ ಬಳಸ್ತಾ ಇದ್ದೀನಿ. ಇಂಡೋರ್ ಪ್ಲಾಂಟ್ಸ್ಗೆ ಕೋಕೋ ಪೀಟ್ ಇದು ಒಂಥರ ಮಸ್ಟ್ ಆ್ಯಂಡ್ ಶುಡ್ ಅನ್ನೋ ರೀತಿ ತುಂಬ ಹೆಲ್ಪ್ ಆಗುತ್ತೆ. ನಾವು ಇದರಿಂದ ಗಿಡಗಳನ್ನು ಚೆನ್ನಾಗಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಕೋಕೋ ಪೀಟ್ ಜೊತೆಗೆ ನಾನಿಲ್ಲಿ ಪರ್ಲೈಟ್ನ ಬಳಸ್ತಾ ಇದ್ದೀನಿ. ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಇದು ಪರ್ಲೈಟ್ ಅಂತ ಹೇಳಿ ಈ ರೀತಿ ಕಾಳು ಥರ ಥರ್ಮಕೋಲ್ ಬಾಲ್ಸ್ ಥರ ಚಿಕ್ಕ ಚಿಕ್ಕದಿರುತ್ತೆ. ಇದು ಏರಿಯೇಷನ್ ಚೆನ್ನಾಗಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಡೋರ್ ಪ್ಲಾಂಟ್ಸಲ್ಲಿ ಮೇಯ್ನಾಗಿ ಗಿಡಗಳನ್ನು ನಾವು ಕಳ್ಕೊಳ್ಳೋದೇನೆ ಅವುಗಳ ಬೇರು ಕೊಳೆತು, ಅಂದರೆ ನೀರು ಹೆಚ್ಚಾಗಿ ಕೊಳೆತು ಹೋಗುತ್ತೆ. ನಾವು ಈ ಪರ್ಲೈಟ್ನ ಬಳಸೋದ್ರಿಂದ ಯಾವುದೇ ಕಾರಣಕ್ಕೂ ಗಿಡಗಳ ಬೇರಿಗೆ ಏನು ತೊಂದರೆ ಆಗೋದಿಲ್ಲ, ಜೊತೆಗೆ ನೀರು ನಿಂತ್ಕೊಳ್ಳೋದಿಲ್ಲ, ಮಣ್ಣು ಗಟ್ಟಿ ಆಗೋದಿಲ್ಲ. ನಾನಿಲ್ಲಿ ಪಾಟಿಂದ ಗಿಡನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಬೇರ್ಗೇನು ಪೆಟ್ಟಾಗದೇ ಇರೋ ರೀತಿ ನಿಧಾನಕ್ಕೆ ಸಪ್ರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ರೀಪಾಟಿಂಗ್ನ ಯಾವಾಗ್ಲೂ ಈವ್ನಿಂಗ್ ಟೈಮ್ ಅಥವಾ ಬೆಳಿಗ್ಗೆ ಟೈಮ್ ಮಾಡೋದು ಒಳ್ಳೆಯದು. ಬೆಳಿಗ್ಗೆ ಟೈಮ್ಗಿಂತನೂ ಈವ್ನಿಂಗಲ್ಲಿ ರೀಪಾಟ್ ಮಾಡಿದರೆ ಫುಲ್ ನೈಟು ನಮಗೆ ಅದು ರಿಕವರ್ ಆಗೋದಕ್ಕೆ ಟೈಮ್ ಸಿಗತ್ತೆ. ನಾನು ಈ ಲಕ್ಕಿ ಬ್ಯಾಂಬೂನ ಇದೇ ಪಾಟಲ್ಲಿ ಹಾಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೇನು ಟಚ್ ಮಾಡೋದಕ್ಕೆ ಹೋಗೋದಿಲ್ಲ. ಅದರಲ್ಲಿ ಚಿಕ್ಕದೊಂದು ಚಿಗುರು ಬಂದಿರೋದ್ರಿಂದ ಅದರಕ್ಕೆ ಸ್ವಲ್ಪ ಮಣ್ಣು ಹಾಕಿ ಇದೇ ಪಾಟ್ನಲ್ಲಿ ಲಕ್ಕಿ ಬ್ಯಾಂಬೂ ಇಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ ಚಿಕ್ಕದೊಂದು ಚಿಗುರು. ಗಿಡದಲ್ಲಿ ಹೀಗೆ ಚಿಗುರು ಬರ್ತಾ ಇದ್ರೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇದೆಲ್ಲನೂ ಇಂಡೋರಲ್ಲೇ ಇಟ್ಟಿರೋದು. ಆ್ಯಂಡ್ ಈ ಲಕ್ಕಿ ಬ್ಯಾಂಬೂ ಆಗಲಿ, ಪ್ರೇಯರ್ ಪ್ಲ್ಯಾಂಟ್ ಆಗಲಿ, ಇದೆಲ್ಲದನ್ನು ನಾನು ಅಫೋರ್ಡಬಲ್ ಆರ್ಗ್ಯಾನಿಕ್ ಸ್ಟೋರ್ ಅಂತ ಹೇಳಿ ಅವರ ವೆಬ್ಸೈಟಿಂದ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಅವ್ರದ್ದು ಏನಂದರೆ ಚಿಕ್ಕ ಸ್ಯಾಂಪ್ಲಿಂಗ್ಸ್ನ ಕಳಿಸ್ತಾರೆ. ಅದು ಕಡಿಮೆ ರೇಟಲ್ಲಿರುತ್ತೆ, ಬಟ್ ಗಿಡ ತುಂಬ ಚಿಕ್ಕದಿರುತ್ತೆ. ಸೊ ನಾನು ಅಂದ್ಕೊಂಡಿರೋದು ಚಿಕ್ಕ ಗಿಡಗಳನ್ನು ತಂದು ನಾವು ಹಾಕ್ತಾ ಇದ್ದರೆ ಅದು ನಮ್ಮ ಕಂಡೀಷನಲ್ಲಿ, ನಮ್ಮ ವೆದರ್ ಕಂಡೀಷನಲ್ಲಿ ಆರಾಮಾಗಿ ಬೆಳೆಸ್ಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ಚಿಕ್ಕ ಗಿಡಗಳನ್ನೇ ತರಿಸಿ ಅದನ್ನೇ ಬೆಳೆಸ್ತಾ ಇದ್ದೀನಿ. ನೋಡಿ, ಇದು ಮುಂಚೆ ಹಾಕಿರೋ ಕೋಕೋ ಪೀಟು ಅದೆಲ್ಲ ಹಾಗೆ ಬೇರು ಸುತ್ತಕೊಂಡಿತ್ತು. ಓಕೆ, ಅಷ್ಟೊಂದೇನು ರೂಟ್ ಬಾಂಡ್ ಆ ಥರ ಎಲ್ಲ ಏನಿಲ್ಲ, ಜಾಸ್ತಿ ಏನು ಸ್ಪ್ರೆಡ್ ಆಗಿಲ್ಲ ಬೇರಿದು. ಇದು ಮೇಲ್ಮೇಲೇ ಹರಡುತ್ತೆ ಬೇರು, ತುಂಬ ಡೆಪ್ತ್ ಏನು ಬೇಡ ಪಾಟ್ದು. ಸೊ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ಒಂದು ಪಾಟಲ್ಲಿ ನಿಮಗೆ ಅಳತೆ ತೋರಿಸ್ತಾ ಇದ್ದೀನಿ. ಒಂದು ಪಾಟು ಚಿಕ್ಕ ಪಾಟಿದು, ಇದರಲ್ಲಿ ಒಂದು ಪಾಟ್ ಮಣ್ಣು ತೊಗೊಂಡಿದ್ದೀನಿ, ಒಂದು ಭಾಗ ಮಣ್ಣು. ಅದಕ್ಕೆ ಇವಾಗ ಅದೇ ಸೇಮ್ ಪಾಟಲ್ಲೇ, ಅದೇ ಸೈಜಲ್ಲೇ ಒಂದು ಭಾಗ ಕೋಕೋ ಪೀಟ್ ತೊಗೊತಾ ಇದ್ದೀನಿ. ಒಂದು ಭಾಗ ಮಣ್ಣು, ಒಂದು ಭಾಗ ಕೋಕೋ ಪೀಟ್. ನಾನು ಆಗಲೇ ಹೇಳ್ದಂಗೆ ಈ ಕೋಕೋ ಪೀಟ್ನ ತೆಂಗಿನ ನಾರಿನಿಂದ ಮಾಡಿರ್ತಾರೆ. ಇಂಡೋರ್ ಪ್ಲಾಂಟ್ಸ್ಗೆ ಇದನ್ನು ಬಳಸೋದ್ರಿಂದ
ತುಂಬ ಯೂಸ್ ಆಗುತ್ತೆ. ಯಾವುದೇ ರೀತಿ ನೀರು ಒಂದಿನ ನಾವು ಹಾಕಿಲ್ಲ ಅಂದರೆ ಇದು ನೀರನ್ನು ಸ್ವಲ್ಪ ಹಿಡಿದಿಟ್ಕೊಂಡಿರುತ್ತೆ, ಸೊ ಅಲ್ಲಿ ಮ್ಯಾನೇಜ್ ಆಗುತ್ತೆ. ಜೊತೆಗೆ ಇದು ತುಂಬ ಮಣ್ಣನ್ನು ಬಿಗಿದ್ಕೊಳ್ಳೋದಕ್ಕೂ ಬಿಡೋದಿಲ್ಲ, ಬೇರು ಚೆನ್ನಾಗಿ ಬೆಳೆಯೋದಕ್ಕೆ, ಗಾಳಿ ಸರಾಗವಾಗಿ ಹರಿದಾಡೋದಕ್ಕೆ ಈಸಿ ಆಗುತ್ತೆ. ಈ ಕೋಕೋಪೀಟು ತೆಂಗಿನ ನಾರಿನಿಂದ ಮಾಡಿರೋದ್ರಿಂದ ಉಪ್ಪಿನಂಶ ತುಂಬ ಇರುತ್ತೆ. ಅದನ್ನು ಯಾವಾಗ್ಲೂ ಇದೊಂದು ತುಂಬ ನೆನ್ಪಿಟ್ಕೊಂಡು ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಇದೇ ಕೋಕೋಪೀಟಿಂದನೇ ನಾವು ಗಿಡನ ಕಳ್ಕೊಳ್ಳೋಂತಹ ಚಾನ್ಸಸ್ ಸಹ ಇರುತ್ತೆ. ಯಾವಾಗ್ಲೂ ಕೋಕೋಪೀಟ್ನ ಒಂದು ಸರ್ತಿ ನೀರಲ್ಲಿ ವಾಶ್ ಮಾಡಿ ಚೆನ್ನಾಗಿ ಹಿಂಡ್ಬಿಟ್ಟು ಅದನ್ನು ಯೂಸ್ ಮಾಡಬೇಕು. ಆ ನೀರನ್ನು ನೀಟಾಗಿ ಡ್ರೈ ಮಾಡಬೇಕು. ಇಷ್ಟು ಮಾಡಿಕೊಂಡ್ರೆ ಸಾಕು. ನಿಮಗೆ ಟೈಮ್ ಇದ್ದಾಗ ಬೇಕಾದರೆ ಹೀಗೆ ಮಾಡಿ ಡ್ರೈ ಮಾಡಿನೇ ಕವರಲ್ಲಿ ಇಟ್ಕೊಬೋದು. ನಾನು ಯಾವಾಗಲೂ ರೀಪಾಟ್ ಮಾಡುವಾಗಲೇ ಹೀಗೆ ಮಾಡಿಬಿಡ್ತೀನಿ. ಆ್ಯಂಡ್ ರಿಮೈನಿಂಗ್ ನೀರನ್ನು ಎಸಿಬೇಕು ಅಂತ ಏನಿಲ್ಲ, ಅದನ್ನು ದೊಡ್ಡ ದೊಡ್ಡ ಗಿಡಗಳಿಗೆ ಚೂರು ಹಾಕ್ಬೋದು. ಇಂಡೋರ್ ಪ್ಲಾಂಟ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಾವು ಜಾಸ್ತಿ ಸೋಡಿಯಂ ಅಂಶ ಇರುವಂತಹ ಕೋಕೋಪೀಟ್ನ ಈಗ ವಾಶ್ ಮಾಡ್ದೇ ಹಾಕಿದ್ರೆ ಗಿಡ ಸಾಯೋ ಅಂಥ ಚಾನ್ಸ್ ಇರುತ್ತೆ. ಆನ್ಲೈನಲ್ಲಿ ಬರುವಂಥ ಕೋಕೋಪೀಟ್ ಎಲ್ಲನೂ ನೀಟಾಗಿ ವಾಶ್ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಸೇಫರ್ ಸೈಡ್ ನಾವೇ ಅದನ್ನು ವಾಶ್ ಮಾಡಿ ಯೂಸ್ ಮಾಡೋದು ಬೆಸ್ಟ್. ಇದೊಂದು ನಾನು ತುಂಬ ರೆಕಮೆಂಡ್ ಮಾಡುವಂತಹ ಟಿಪ್ಸ್. ಓಕೆ, ಈಗ ಕೋಕೋಪೀಟ್ನ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ನೀರನ್ನು ಬೇಕಿದ್ರೆ ದೊಡ್ಡ ದೊಡ್ಡ ಗಿಡಗಳಿಗೆ ಸ್ವಲ್ಪ ಬಳಸ್ಬೋದು. ನಾನು ಹಾಗೆ ಯೂಸ್ ಮಾಡ್ತೀನಿ. ಅದರಲ್ಲೂ ಸ್ವಲ್ಪ ಕೆಳಗೆ ಕೋಕೋಪೀಟ್ ಮಣ್ಣು ಅದೆಲ್ಲ ಇರುತ್ತೆ, ಅದನ್ನ ಎಲ್ಲ ಗಿಡಗಳಿಗೂ ಪಾಟಲ್ಲಿ ಚೂರು ಹಾಕ್ತೀನಿ. ಔಟ್ಡೋರಲ್ಲಿ ಇರೋ ಪ್ಲ್ಯಾಂಟ್ಸ್ಗೆ ಆ ನೀರನ್ನು ಚೂರು ಹಾಕೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಈಗ ಮಣ್ಣು ಮತ್ತು ಕೋಕೋಪೀಟ್ನ ತಗೊಂಡಿದ್ದಾಗಿದೆ. ಇದೆರಡನ್ನು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಕೋಕೋಪೀಟ್ ಮಣ್ಣು ಬಿಗಿದುಕೊಳ್ಳದೆ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಬಿಟ್ಟರೆ ಅದು ಯಾವುದೇ ರೀತಿ ನ್ಯೂಟ್ರಿಷನ್ನ ಹೊಂದಿರೋದಿಲ್ಲ. ಆದ್ದರಿಂದ ಬರೀ ಕೋಕೋಪೀಟಲ್ಲಿ ನಡೋದು ಅಷ್ಟು ಒಳ್ಳೆಯದಲ್ಲ. ಆದ್ದರಿಂದ ಕೋಕೋಪೀಟ್ ಜೊತೆಗೆ ಮಣ್ಣನ್ನು ಮಿಕ್ಸ್ ಮಾಡಬೇಕು. ಅದ್ರ ಜೊತೆಗೆ ನಾನಿಲ್ಲಿ ಪರ್ಲೈಟ್ನ ತೊಗೊತಾ ಇದ್ದೀನಿ. ಪರ್ಲೈಟ್ನ ಮಿಕ್ಸ್ ಮಾಡೋದು ತುಂಬಾ ಆಪ್ಷನಲ್. ಯಾಕೆ ಮಣ್ಣು ಮತ್ತು ಕೋಕೋಪೀಟ್ ಎರಡರಲ್ಲೂ ನಡ್ಬೋದು, ನಾನು ಯಾಕೆ ಪರ್ಲೈಟ್ನ ಕೂಡ ಮಿಕ್ಸ್ ಮಾಡ್ತೀನಿ ಅಂತಂದರೆ ಒಂದೊಂದು ಸರ್ತಿ ಗಿಡಗಳ ಮೇಲಿನ ಹೆಚ್ಚಿನ ಪ್ರೀತಿಯಿಂದ ನೀರು ಜಾಸ್ತಿ ಹಾಕಿಬಿಡ್ತೀವಿ. ಇಂಡೋರಲ್ಲಿರೋ ಗಿಡಗಳಿಗೆ ವಾರಕ್ಕೊಂದು ಸರ್ತಿ ನೀರು ಹಾಕಿದ್ರೆ ಸಾಕು. ಒಂದೊಂದು ಸರ್ತಿ ಏನಾಗ್ಬಿಡುತ್ತೆ, ಯಾವಾಗ್ಲೂ ಔಟ್ಡೋರಲ್ಲಿರೋ ಗಿಡಗಳಿಗೆ ನೀರನ್ನ ದಿನಕ್ಕೊಂದು ಸರ್ತಿ 2 ದಿನಕ್ಕೊಂದು ಸರ್ತಿ ಹಾಕಿ ಅಭ್ಯಾಸ ಅಲ್ಲ. ಈ ಗಿಡಗಳಿಗೆ ಎಲ್ಲಾದರೂ ನಾವು ನೀರು ಜಾಸ್ತಿ ಹಾಕಿಬಿಟ್ರೆ ಕೊಳ್ತೋಗ್ಬಿಡುತ್ತೆ. ಕೋಕೋಪೀಟ್ ನೀರನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಇನ್ ಕೇಸ್ ಎಲ್ಲಾದರೂ ನೀರು ಜಾಸ್ತಿ ಆದರೆ ರೂಟ್ ಕೊಳ್ತೋಗೋವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪರ್ಲೈಟ್ನ ಮಿಕ್ಸ್ ಮಾಡಿದ್ರೆ ನೀರು ನಿಲ್ಲೋದನ್ನು ತುಂಬ ಕಡಿಮೆ ಮಾಡುತ್ತೆ. ಜೊತೆಗೆ ಬೇರಿಗೆ ಗಾಳಿ ಆಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು 3 ಐಟಮ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ನೀವಿಲ್ಲಿ ಗಮನಿಸಿರ್ಬೋದು, ನಾನು ಇಲ್ಲಿ ಯಾವುದೇ ರೀತಿಯ ಕಾಂಪೋಸ್ಟ್ ಮಿಕ್ಸ್ ಮಾಡ್ತಾ ಇಲ್ಲ, ಯಾವುದೇ ಗೊಬ್ಬರವನ್ನು ಬಳಸ್ತಾ ಇಲ್ಲ. ಯಾಕೆ ಅಂತಂದರೆ ಇಂಡೋರ್ ಪ್ಲಾಂಟ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಗೊಬ್ಬರನ ಈಗಲೇ ಮಿಕ್ಸ್ ಮಾಡಿದ್ರೆ ಬಿಸಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ರೀಪಾಟ್ ಮಾಡಿರೋ ಶಾಕಲ್ಲಿರೋ ಗಿಡ ಇನ್ನೂ ಏನಾದರೂ ಹಾಳಾಗೋ ತೊಂದರೆ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಮಣ್ಣು, ಕೋಕೋಪೀಟ್, ಪರ್ಲೈಟ್ ಮಾತ್ರ ಮಿಕ್ಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಗೊಬ್ಬರನ ಈಗ ಮಿಕ್ಸ್ ಮಾಡೋದಿಲ್ಲ. ನೆಕ್ಸ್ಟು ನಾನು ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಇನ್ನೂ ಒಂದು 2 ಮಂತ್ಸ್ ಆದಮೇಲೆ ಸ್ವಲ್ಪ ವರ್ಮಿ ಕಂಪೋಸ್ಟ್ನ ಕೊಡ್ತೀನಿ. ನಾನು ಡೈರೆಕ್ಟಾಗಿ ಈ ಪಾಟಲ್ಲಿ ನಡ್ತಾ ಇರೋದ್ರಿಂದ 4 ಹೋಲ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ಇಂಡೋರ್ ಆಗಲಿ ಔಟ್ಡೋರ್ ಆಗಲಿ ಪಾಟಲ್ಲಿ ಹೋಲ್ ಮಾಡ್ಕೋಬೇಕು, ಡ್ರೈನೇಜ್ ಹೋಲ್. ನಾನು 4 ಹೋಲ್ ಮಾಡ್ಕೊಂಡಿದ್ದೀನಿ. ಈ ಪಾಟು ಸ್ಕ್ವಯರ್ ಶೇಪಲ್ಲಿ ಇರೋದ್ರಿಂದ ಇದ್ರ ಒಳಗಡೆ ಬೇರೆ ಯಾವುದು ಪಾಟ್ ಇಟ್ಬಿಟ್ಟು ಇಡೋದಕ್ಕಾಗೋದಿಲ್ಲ. ಸೊ ನಾನು ಇದೇ ಪಾಟಲ್ಲಿ ಡೈರೆಕ್ಟಾಗಿ ಗಿಡನ ಹಾಕ್ತಾ ಇದ್ದೀನಿ. ಪಾಟಲ್ಲಿರೋ ಮಣ್ಣು ಆ ಹೋಲಿನ ಥ್ರೂ ಆಚೆ ಹೋಗಬಾರ್ದು, ಮತ್ತು ಮಣ್ಣು ಕಟ್ಕೊಂಡು ಆ ಹೋಲ್ ಬ್ಲಾಕ್ ಆಗಬಾರ್ದು ಅಂತ ಹೇಳಿ ಅಲ್ಲಿ ಕಲ್ಲನ್ನು ಇಡ್ತಾ ಇದ್ದೀನಿ. ಈ ಪ್ರೋಸೆಸ್ ಮಾತ್ರ ಔಟ್ಡೋರ್ ಪ್ಲಾಂಟಿಗಾಗಲಿ ಇಂಡೋರ್ ಪ್ಲಾಂಟಿಗಾಗಲಿ ಸೇಮ್. ಪಾಟನ್ನು ಯಾವಾಗಲೂ ಡ್ರೈನೇಜ್ ಹೋಲ್ ಮಾಡ್ಕೋಬೇಕು, ಅದಕ್ಕೆ ಮಣ್ಣು ಆಚೆ ಹೋಗದೆ ಇರೋ ಹಾಗೆ ಕಲ್ಲನ್ನು ಇಟ್ಕೋಬೇಕು. ಹೀಗೆ ರೆಡಿ ಮಾಡ್ಕೊಂಡ ನಂತರ ನಾನು ಈಗ ತಯಾರಿಸ್ಕೊಂಡಿರೋ ನಮ್ಮ ಪಾಟಿಂಗ್ ಮಿಕ್ಸ್ನ ಪಾಟ್ಗೆ ಹಾಕ್ತಾ ಇದ್ದೀನಿ. ಇಷ್ಟು ಪಾಟಿಂಗ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಗೊಬ್ಬರ ಈಗಲೇ ಕೊಡುವಂತಹ ಅವಶ್ಯಕತೆ ಇಲ್ಲ.
ಗಿಡ ಒಂದು ಸರ್ತಿ ಈ ಪಾಟಲ್ಲಿ ಸೆಟಲ್ ಆದಮೇಲೆ ನಿಧಾನಕ್ಕೆ ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಸ್ವಲ್ಪ ಕಾಂಪೋಸ್ಟ್ ಯಾವುದಾದ್ರೂ ಕೊಡಬಹುದು. ಈಗ ಗಿಡನ ನಡ್ತಾ ಇದ್ದೀನಿ. ಈ ಗಿಡದ ಬುಡದಲ್ಲಿ ಇದ್ದ ಸ್ವಲ್ಪ ಮಣ್ಣನ್ನು ನಾನು ತೆಗೆಯೋದಕ್ಕೆ ಹೋಗೋದಿಲ್ಲ. ಬೇರಿನಲ್ಲಿ ಯಾವ ಮಣ್ಣು ಹಿಡಿದಿಟ್ಕೊಂಡಿತ್ತಲ್ಲ ಅದನ್ನು ಹಾಗೇ ಇಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಆ ರೂಟನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ. ಹೀಗೆ ನಟ್ಟು ಅದು ಗಿಡದ ಸುತ್ತಲೂ ಮಣ್ಣನ್ನು ಹಾಕ್ತಾ ಇದ್ದೀನಿ. ಇಂಡೋರ್ ಪ್ಲಾಂಟ್ಸ್ನ ಬೆಳೆಸುವಾಗ ಕೆಲವೊಂದಿಷ್ಟು ಟಿಪ್ಸ್ನ ಗಮನದಲ್ಲಿ ಇಟ್ಕೋಬೇಕು. ಬ್ರೈಟ್ ಲೈಟ್ ಇರಬೇಕು, ಆದರೆ ಡೈರೆಕ್ಟ್ ಸನ್ಲೈಟು ಗಿಡಕ್ಕೆ ಬೀಳಬಾರ್ದು. ನೀರನ್ನು ವಾರಕ್ಕೆ 1 ಸಾರಿ ಹಾಕಿದರೆ ಸಾಕಾಗುತ್ತೆ. ಯಾವಾಗಲೂ ಪಾಟಿನ ಉದ್ದ ಅಗಲನ ನೋಡಿಕೊಂಡು ನಿಮ್ಮ ಕೈಯಲ್ಲಿ ಮಣ್ಣನ್ನು ಮುಟ್ಟಿ ನೋಡಿ. ಮಣ್ಣು ಡ್ರೈ ಆಗಿದ್ದರೆ ಮಾತ್ರ ನೀರನ್ನು ಹಾಕಬೇಕು. ಆಮೇಲೆ ನಾನು ನಿಮಗೆ ಕೊಡೋ ಒಂದು ಸಜೆಷನ್ ಏನು ಅಂತಂದರೆ, ನೀವು ಇನ್ ಕೇಸ್ ನಗರಗಳಲ್ಲಿ ಇದ್ದೀರಾ, ಬ್ಯಾಂಗ್ಳೂರು ಆ ಥರ ನಗರಗಳಲ್ಲಿ ಇದ್ದೀರಾ ಅಂತ ಅಂದರೆ ನಿಮ್ಮ ಟ್ಯಾಪ್ ನೀರನ್ನು ಹಾಕಬೇಡಿ. ಯಾಕೆ ಅಂತಂದರೆ ನಮ್ಮ ಟ್ಯಾಪ್ ನೀರಲ್ಲಿ ತುಂಬ ಮಿನರಲ್ಸ್ ಜಾಸ್ತಿ ಇರುತ್ತೆ, TDS ಜಾಸ್ತಿ ಇರೋದ್ರಿಂದ ಅದು ಗಿಡಗಳಿಗೆ ಹಾರ್ಮ್ಫುಲ್ ಆಗುತ್ತೆ. ಎಸ್ಪೆಷಲಿ ಇಂಡೋರ್ ಪ್ಲಾಂಟ್ಸ್ಗೆ ಹಾರ್ಮ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಫಿಲ್ಟರ್ ನೀರನ್ನೇ ಯೂಸ್ ಮಾಡಿ. ಫಿಲ್ಟರ್ ನೀರನ್ನು ಹಾಕಿ. ನಾನು ಇದೇ ರೆಡಿ ಮಾಡ್ಕೊಂಡಿರೋ ಪಾಟಿಂಗ್ ಮಿಕ್ಸಲ್ಲಿ ಉಳಿದಿರೋಂತಹ ಪಾಟಿಂಗ್ ಮಿಕ್ಸ್ನ ಲಕ್ಕಿ ಬ್ಯಾಂಬೂ ಕೂಡ ಹಾಕ್ತಾ ಇದ್ದೀನಿ. ಅಫೋರ್ಡಬಲ್ ಆರ್ಗ್ಯಾನಿಕ್ ಸ್ಟೋರಲ್ಲಿ 79 ರುಪೀಸ್ಗೆ 3 ಲಕ್ಕಿ ಬ್ಯಾಂಬೂನ ಕೊಡ್ತಾರೆ. ನಾನು ಆ ಥರದ್ದು 2 ಸೆಟ್ ತರಿಸಿದ್ದೆ. ಒಟ್ಟು 5 ಲಕ್ಕಿ ಬ್ಯಾಂಬೂನ ನೀರಲ್ಲಿ ಇಟ್ಟಿದ್ದೀನಿ. ಇದೊಂದನ್ನು ಮಾತ್ರ ಮಣ್ಣಲ್ಲಿ ನೋಡೋಣ ಅಂತ ಹೇಳಿ ನಟ್ಟಿದ್ದೆ. ನಾನಿಲ್ಲಿ ಫಿಲ್ಟರ್ ನೀರನ್ನೇ ನಾನು ಇಂಡೋರ್ ಪ್ಲಾಂಟ್ಸ್ಗೆ ಹಾಕೋದು. ಇಂಡೋರ್ ಪ್ಲಾಂಟ್ ಆಗಲಿ ಔಟ್ಡೋರ್ ಪ್ಲಾಂಟ್ ಆಗಲಿ ರೀಪಾಟ್ ಮಾಡಿದ ತಕ್ಷಣ ನೀರನ್ನು ಹಾಕಬೇಕು. ಸೊ ನಾನಿಲ್ಲಿ ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಇಂಡೋರ್ ಪ್ಲಾಂಟ್ ಯಾವುದಾದ್ರೂ ಒಂದು ಇರಬೇಕು. ಅದು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳುತ್ತೆ ವಾಸ್ತುಶಾಸ್ತ್ರ. ಆ್ಯಂಡ್ ಇದು ನೋಡೋದಕ್ಕೆ ಕೂಡ ತುಂಬ ಖುಷಿಯಾಗತ್ತೆ. ಮನೇಲಿ ಇಂಥದ್ದೊಂದೊಂದು ಗಿಡ ಇದ್ದರೆ ಆ ಮನಸ್ಸಿನ ಅಂದ ಹೆಚ್ಚಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.